ಸಾಕು ನನ್ನದಲ್ಲಿ ಬಂದು ಕೂತ್ಕೊಳ್ಳೋಕೊಂಡ್ಬಿಡುತ್ತೆ. ಕೂತ್ಕೊಳ್ಳುತ್ತಾ ಸುಮ್ಮನೆ ಅದು ಇಲ್ಲ, ಸುಮ್ಮನೆ ಕಾಲು ಅಂತಲ್ಲಿ ಬರೋದು, ಕಾಲು ಇದು ಮಾಡೋದು, ಕಾಲು ಕಡೆಯಕ್ಕೆ ಬಂದ್ರೆ ಹಂಗೆ ನಾಟಕ ಮಾಡುತ್ತೆ. ಸದ್ಯ ಮಟ್ಟಿಗೆ ಹೊರಗಡೆ ಅಡುಗೆ ಮಾಡ್ತಾ ಇರೋದು ಜಾಸ್ತಿ. 2 ಲಕ್ಷಕ್ಕೆ ಹಿಂಗೆ ಕೊಟ್ಟರೆ ಏನೋ ಮನೆ ಸ್ವಲ್ಪ ಚಿಕ್ಕದಿದೆ ಗ್ಯಾಸ್, ಆದರೆ ಮನಸ್ಸು ತುಂಬ ದೊಡ್ಡದಿದೆ. ನನಗೂ ಒಂದು ಆಸೆ ಇದೆ, ಒಂದು ಚೆನ್ನಾಗಿರೋ ಮನೆ ಕಟ್ಟಬೇಕು ಅಂತ. ಗಾಡಿ ಚೆನ್ನಾಗೈತೆ ಇದು, ನೋಡಿದ್ರೆ ಹೆಂಗೆ ಕಾಣಿಸುತ್ತೆ ಒಳಗಡೆ ಎಲ್ಲ. ಇದೆಲ್ಲ ವರ್ಕ್ ಆಗ್ತಾವ? ಇವೆಲ್ಲ ಸೀಟ್ ಗಿಟ್ ತೆಗಿತೀರಾ? ಇವನ್ನೆಲ್ಲ ಸೀಟ್ ತೆಗೆದೆಲ್ಲ ಹೊಸವಾಗ್ತೀರಾ? ಇಲ್ಲ ಇದೇನಾ? ಇಲ್ಲ ಇವೇ ಕ್ಲೀನ್ ಮಾಡೋದ? ಚೆನ್ನಾಗಿದಾವಲ್ಲ ಸೀಟು, ಕವರ್ ಹಾಕ್ಬೇಕಷ್ಟೇ. ಅಲ್ಲ ಬ್ರೋ, ಈ ಒಂದು ಶೇಪಲ್ಲಿ ಗಾಡಿ ನಾವು ಸೆಲ್ ಮಾಡೋಕೆ ಹೋದರೆ ಒಂದು 50,000 ಕೇಳ್ತಾರೆ. ಈಗ ಇದೆಯಲ್ಲ ಪೊಸಿಷನ್ನು, ಇದೇ ಪೊಸಿಷನಲ್ಲಿ ಗಾಡಿ ಸೆಲ್ ಮಾಡೋಕೆ ಹೋದ್ರೆ ಒಂದು 50,000 ಕೇಳ್ತಾರೆ ಗಾಡಿಗೆ. ಈ ಪೊಸಿಷನಲ್ಲಿ ಈಗೆಲ್ಲ ಹೋಗಿದ್ದೆಲ್ಲ ಜಾಸ್ತಿ. 2 ಲಕ್ಷಕ್ಕೆ ಹಿಂಗೆ ಕೊಟ್ಟರೆ, ಮತ್ತು ಇದನ್ನು ರೆಡಿ ಮಾಡಿಕೊಟ್ರೆ ಜಾಸ್ತಿ. ಫ್ರೆಂಡ್ಸ್ ನೋಡಿ, ಇಲ್ಲೆಲ್ಲ ಲೈಟ್ ಎಲ್ಲ ತೆಗೆದುಬಿಟ್ಟಿದ್ದಾರೆ ಹಿಂದ್ಗಡೆ ನೋಡಿ, ಒಳಗಡೆ ಎಲ್ಲ. ಇದು ಒಂದು 5 ಡೇಸಲ್ಲಿ ಗಾಡಿ ರೆಡಿ ಆಗುತ್ತಿದ್ದು. ಅಭಿ ನೀನ ರೆಡಿ ಮಾಡೋದಾ? ಹಾಂ ಫ್ರೆಂಡ್ಸ್ ನೋಡಿ, ಇಲ್ಲಿ ಈ ಕಡೆ ನೋಡಿ ಹೆಂಗಿದೆ, ನಂಬರ್ ಪ್ಲೇಟ್ ಇಲ್ಲ, ಮತ್ತು ಹೆಡ್ಲೈಟ್ ಇಲ್ಲ. ಶ್ರೀ ಮುನೇಶ್ವರ ಸ್ವಾಮಿ ಪ್ರಸನ್ನ ಅಂತ. ಈ ಗಾಡಿ ರೆಡಿ ಆಗ್ತಿರೋದು ಎಲ್ಲಿ ಗೊತ್ತಾ? ಡೀಟೇಲಿಂಗ್ ವರ್ಡಲ್ಲಿ ನೋಡಿ, ಡೀಟೇಲಿಂಗ್ ವರ್ಡಲ್ಲಿ ನೀವು ಏನು ರೆಡಿ ಮಾಡಿಸ್ಬೇಕಂದ್ರೆ ನಂಬರ್ ಐತಿ, ಕಾಲ್ ಮಾಡಿ. ಈ ಒಂದು ಇದರಲ್ಲಿ ರೆಡಿ ಆಗ್ತದೆ ಗಾಡಿ. ಫ್ರೆಂಡ್ಸ್, ಮತ್ತೊಂದು ಹೊಸ ಬ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮನೆಗೆ ಬಂದಿದ್ದೀನಿ. ಇವಾಗ ಮನೆಗೆ ಬಂದು ಈ ಒಂದು ಬ್ಲಾಗ್ ಮಾಡ್ತಾ ಇರೋದು ನೋಡಿ. ಆವಾಗಲೇ ಅದು ಶಿವಮೊಗ್ಗ ಸಿಟಿಯಲ್ಲಿ ನಾನು ಹಾಕಿರೋದು. ಶಿವಮೊಗ್ಗದಲ್ಲಿ ನಾನು ಬೈಕ್ ವಾಶಿ ತೊಗೊಂಡೋಗಿದ್ದೆ, ಹಾಗಾಗಿ ಅಲ್ಲಿ ಒಂದು ಬ್ಲಾಗ್ ಮಾಡೋಣ, ಕಾರ್ ಡೀಟೇಲಿಂಗಾಗಿ ವರ್ಕ್ ಮಾಡ್ತಾಯಿದ್ರಲ್ಲ, ಹಾಗಾಗಿ ಅಲ್ಲಿ ಮಾಡಿದ್ದು ನೋಡಿ. ನಮ್ಮ ಮನೆಯಲ್ಲಿ ಇವಾಗ ಸದ್ಯ ಮಟ್ಟಿಗೆ ಹೊರಗಡೆ ಅಡುಗೆ ಮಾಡ್ತಾಯಿರೋದು. ಆಲ್ರೆಡಿ ಅಡುಗೆ ಆಗಿದೆ ನೋಡಿ. ನಮ್ಮ ತಾಯಿ ನೋಡಿ ಹೋಗ್ತಾ ಇದ್ದಾರೆ, ಅಲ್ಲಿ ಹೋಗಿ ಪಾತ್ರೆ ಇಟ್ಟು ಬಂದರು ಇವಾಗ. ಗೈಸ್, ಇನ್ನೊಂದು, ನಾನು ಡೈಲಿ ಬ್ಲಾಗ್ ಮಾಡ್ತೀನಿ ಮುಂದೆ, ಫ್ಯಾಮಿಲಿ ಜೊತೆ ಎಲ್ಲ ಡೈಲಿ ಬ್ಲಾಗ್ ಮಾಡ್ತೀನಿ. ಓಕೆ ನೋಡಿ, ನಮ್ಮ ತಾಯಿಯವ್ರ ಅವತಾರ ನೋಡಿ. ಅಯ್ಯೋ ಅನ್ಕಂತ. ಫ್ರೆಂಡ್ಸ್, ಏನು ಗೊತ್ತಾ, ಇನ್ನು ಮುಂದೆ ಡೈಲಿ ಬ್ಲಾಗ್ಸ್ಗಳು ಬರ್ತಾ ಇರ್ತವೆ. ಒಂದೊಂದು ದಿನ ಏನೋ ಮಿಸ್ ಆಗ್ಬೋದು ಅಷ್ಟೇ. ಇನ್ನು ಮುಂದೆ ಹಂಗಾಗಲ್ಲ, ಡೈಲಿ ಬರ್ತಾ ಇರ್ತವೆ. ನಾನು ತುಂಬ ದಿವಸ 2021ರಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಬಟ್ ನನಗೂ ತಲೆಯಲ್ಲಿ ಒಂದು ಏನು ಗೊತ್ತಾ, ಬೇಡ ಮಾಡೋದು ವಿಡಿಯೋ, ಏನಕ್ಕೆ ಮಾಡೋದು ಬ್ಲಾಗು ಎಲ್ಲ ಏನೇನು ಅಂತ ತಲೆಯಲ್ಲಿ ಹಂಗೋ. ಆ ಎಲ್ಲ ವಿಡಿಯೋ ನೋಡಾದ್ಮೇಲೆ, ಎಲ್ಲರದ್ದು ವಿಡಿಯೋ ನೋಡಿದ್ಮೇಲೆ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡೋದು ಕೆಳಗಿಂದಾನೆ, ಇವಾಗ ಮೇಲೆ ಬಂದಿದ್ದಾರೆ. ನಾನು ಸ್ಟಾರ್ಟ್ ಮಾಡ್ಬೋಯ್ತಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಇವಾಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ದೀಪದಿಂದ ವಿಡಿಯೋನ ಶುರು ಮಾಡೋಣ ನೋಡಿ. ತುಳಸಿ ಕಟ್ಟೆಯಲ್ಲಿ ಯಾವ ಥರ ದೀಪ ಹಾಕಿದ್ದಾರೆ ನಮ್ಮ ತಾಯಿಯವರು ಅಂತ. ಇದೊಂದು ನನಗೆ ಭಾಳ ತಲೆ ತಿನ್ನುತ್ತೆ ಗೈಸ್ ನೋಡಿ. ನಾನು ಎಲ್ಲಿ ಹೋದರೂ, ನಾನು ಡ್ಯೂಟಿಯಿಂದ ಬಂದೆ ಅಂದ್ರೆ ಸಾಕು, ನನ್ನದಲ್ಲಿ ಬಂದು ಕೂತ್ಕೊಳ್ಳೋಕೊಂಡ್ಬಿಡುತ್ತೆ. ಕೂತ್ಕೊಳ್ಳುತ್ತಾ ಸುಮ್ಮನೆ ಅದು ಇಲ್ಲ, ಸುಮ್ಮನೆ ಕಾಲು ಅಂತಲ್ಲಿ ಬರೋದು, ಕಾಲು ಇದು ಮಾಡೋದು, ಕಾಲು ಕಡೆಯಕ್ಕೆ ಬಂದ್ರೆ ಹಂಗೆ ನಾಟಕ ಮಾಡುತ್ತೆ. ನೋಡಿ ಹೆಂಗೆ ಮಾಡುತ್ತೆ ಇದು. ಇದಕ್ಕೆ ಏನು ಗೊತ್ತಾ, ಉರಕೋಳಿ ತೊಗೋಬೇಕು. ಇದನ್ನ ತೊಗೊಂಡ್ರೆ ನೋಡಿ ಹೆಂಗೆ ಹೋಗುತ್ತೆ ನೋಡಿ ದೂರ. ಬಾಯಿ ಹಾಕ್ಬೇಡ, ಅದು ಬೆಂಕಿ, ಅದನ್ನು ಚಿಕನ್ ಅಲ್ಲ, ಬೆಂಕಿ ಅದು. ಬೆಂಕಿ ಅದು, ಚಿಕನ್ ಅಲ್ಲ, ಬಾಯಿ ಹಾಕಕ್ಕೆ ನೀನು. ಸೈ ನೋಡಿ ಗೈಸ್, ಇವಾಗ ಒಂದು ರೀಲ್ಸ್ ಎಡಿಟ್ ಮಾಡಬೇಕು. ನಮ್ಮ ತಂದೆ ಒಳಗಡೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ನಮ್ಮ ಅಣ್ಣ ಕೆಲಸಕ್ಕೆ ಹೋಗಿದ್ದಾನೆ. ಇದೇ ರೂಮಲ್ಲಿ ನಾನು ಇವಾಗ ವೀಡಿಯೋ ಎಡಿಟ್ ಮಾಡೋದು. ನಾನು ಏನು ಮಾಡ್ಬೇಕಂತಂದರೆ, ಈ ರೂಮನ್ನು ಕ್ಲೀನ್ ಮಾಡ್ಕೋಬೇಕು. ತುಂಬ ದಿವಸ ಆಯ್ತಲ್ಲ, ಈ ರೂಮ್ ಕ್ಲೀನ್ ಮಾಡ್ಕೋಬೇಕು. ಸಿಸ್ಟಮೆಟಿಕ್ಕಾಗಿ ಇಲ್ಲಿ ಮ್ಯಾಟರ್ಸ್ ತಂದು ಹಾಕ್ಕೊತೀನಿ ಮಲ್ಗಾಗೆ. ಮ್ಯಾಟರ್ಸ್ ಆ ಕಡೆ ರೂಮಲ್ಲಿ ಹಾಕ್ಕೊಂಡಿದ್ದೀನಿ, ನೆಲದ ಮೇಲೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ತಂದು ಹಾಕ್ಕೋಬೇಕು. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಟ್ರೈಪಾಡ್ ನೋಡಿ ಹಿಂಗೆ ಬಿದ್ದಿದೆ. 2 ಹೆಲ್ಮೆಟ್ ಹಂಗೆ ವೇಸ್ಟಾಗಿ ಬಿದ್ದಿದ್ದಾವೆ.
ಇದು ನಾನು ಇನ್ಸ್ಟಾಗ್ರಾಮ್ ಏನಾದರೂ ವೀಡಿಯೋಸ್ ಮಾಡ್ತೀನಲ್ಲ ಅದಕ್ಕೆ ಸ್ಕ್ರಿಪ್ಟ್ ಬರೆಯೋಕ್ಕೋಸ್ಕರ ಇದನ್ನ ಯೂಸ್ ಮಾಡೋದು. ಇದನ್ನು ಹಂಗೆ ಖಾಲಿ ಕುಂತಾಗ ಮ್ಯೂಸಿಕ್ ಕೇಳ್ಕೊಂತ ಕೂತ್ಕೊತೀನಿ. ಈ ರೂಮಲ್ಲಿ ಫ್ಯಾನ್ ಇಟ್ಟಿದ್ದೀನಿ, ಅಂದರೆ ಸಿಕ್ಕಾಪಟ್ಟೆ ಶೆಕೆ ಆಗುತ್ತೆ, ಹಂಗಾಗಿ ಫ್ಯಾನ್ ಆನ್ ಮಾಡಿಕೊಂಡು ಏನಾದರೂ ವರ್ಕ್ ಮಾಡೋಕ್ಕೆ ಅದಕ್ಕೆ ಫ್ಯಾನ್ ಆನ್ ಮಾಡ್ಕೊಂಡು ಕೂತ್ಕೊತೀನಿ. ಇದು ತುಂಬ ದಿವಸ ಆಯ್ತು ತೊಗೊಂಡು, ಈ ಸ್ಕ್ರೀನು ಇದನ್ನು ತೊಗೊಂಡಿರೋ ಉದ್ದೇಶ ಏನಪ್ಪ ಅಂತಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕ್ಕೆ ಏನಾದರೂ ಆ್ಯಡ್ ಮಾಡಬೇಕಂತಂದರೆ ಇಮೇಜು ವೀಡಿಯೋಸು ಅದಕ್ಕಾಗಿ ತೊಗೊಂಡಿದ್ದು. ಇವಾಗೇನು ಸದ್ಯ ಏನು ಯೂಸ್ ಮಾಡ್ತಾ ಇಲ್ಲ ನಾನು, ಇನ್ನು ಮುಂದೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ. ಏನು ಮನೆ ಸ್ವಲ್ಪ ಚಿಕ್ಕದಿದೆ ಗೈಸ್, ಆದರೆ ಮನಸ್ಸು ತುಂಬ ದೊಡ್ಡದಿದೆ. ನನಗೂ ಒಂದು ಆಸೆ ಇದೆ, ಒಂದು ಚೆನ್ನಾಗಿರೋ ಮನೆ ಕಟ್ಟಬೇಕು ಅಂತ. ನೋಡೋಣ ಅದು ಯಾವಾಗ ಇರುತ್ತೆ ಅಂತ. ನಿಮ್ಮ ಸಪೋರ್ಟು ಹಿಂಗೆ ಇರಲಿ, ಸಪೋರ್ಟ್ ಮಾಡಿ ಗೈಸ್. ಡೈಲಿ ಬ್ಲಾಗ್ ಮಾಡ್ತೀನಿ ನೋಡಿ. ಇನ್ನೊಂದು ನನ್ನ ಬೈಕ್ ಇದೆ ಅಲ್ಲ, ಬೈಕ್ನ ಸ್ವಲ್ಪ ನಾನು ರಿಪೇರಿ ಬಿಡಬೇಕು. ಭಾಳ ಇದೊಂದು ನನಗೆ ತಲೆ ತಿನ್ನುತ್ತೆ ಗೈಸ್. ಇದು ಬೈಕ್ನ ಸ್ವಲ್ಪ ರಿಪೇರಿ ಬಿಡಬೇಕು. ಸ್ವಲ್ಪ ಅದ್ರದ್ದು ಕೆಲವೊಂದಿಷ್ಟು ಫಾಲ್ಟ್ ಇದ್ದಾವೆ. ಮತ್ತು ನಾನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ಗೆ ಅದ್ರಲ್ಲಿ ಸಿಂಬಲ್ ಹಾಕ್ಸ್ಬೇಕು ಬೈಕಿಗೆ, ಇದಿಷ್ಟು ಮಾಡಿಸ್ಬೇಕು. ಮತ್ತು ಒಂದು ಗೋಪುರ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಕ್ಯಾಮ್ರಾ ಕೊಟ್ಟು, ಸೋನಿ ಕ್ಯಾಮ್ರಾ ನೋಡಿ, ಒಳಗಡೆ ಬಂದರೂ ಬಿಡಲ್ಲ ಗೈಸ್. ಇದು ನನಗೆ ತಲೆ ತಿಂದುಬಿಡುತ್ತೆ, ಸಿಕ್ಕಾಬಿಟ್ಟೆ ತಲೆ ತಿನ್ನುತ್ತೆ. ಉಳ್ಕಿ ಟೈಮಲ್ಲಿ ಬಂದು ಆರಾಮ್ಸೆ ಕೂತ್ಕೊಳ್ಳುತ್ತೆ. ಏನಾದರೂ ಮಾಡ್ತಿರ್ಬೇಕು, ಅದೇ ಟೈಮಲ್ಲಿ ಬಂದು ಏನಾದರೂ ಒಂದು ಸಮಸ್ಯೆ ಮಾಡುತ್ತೆ ನನಗೆ. ಕಾಲು ಕಡಿಯೋಕ್ಕೆ ಬರೋದು, ಕಾಲು ಅಂತಲ್ಲಿ ಬರೋದು, ಬಟ್ಟೆ ಹಿಡಿದು ಎಳೆಯೋದು, ಹಿಂಗೆ ಮಾಡುತ್ತೆ. ಕಡೆಯೆಲ್ಲ ಬಟ್ಟು ಕಡಿಯೋಕ್ಕೆ ಬಂದಾಗ ನಾಟಕ ಮಾಡುತ್ತೆ ಬಡ್ಡಿ ಮಗಂದು. ನೋಡ್ತಿ ನಾನು ಒಂದು ಟೈಮ್ ನಾನು ಬರುತ್ತೆ ನಡೆ ನೋಡಿ ನಡೆ ಆ ಕಡೆಗೆ ಒಳಗಡೆ. ಪುಜ್ಜಿ ಅಂತ ಹೆಸರಿಟ್ಟಿದ್ದೀನಿ ಗೈಸ್. ಪುಜ್ಜಿ, ಪುಜ್ಜಿ. ಅದರದ್ದೇ ಲೋಕ ಇವಾಗ. ಚಿನ್ನಾಟ ಆಡಕ್ಕಂತ ನೋಡಿ, ಅದರದ್ದೇ ಲೋಕ. ನಮ್ಮ ತಾಯಿಯವರು ಅಲ್ಲಿ ಪಾತ್ರೆ ತೊಳಿತಾ ಇದ್ದಾರೆ ನೋಡಿ, ಇಷ್ಟು ಸರೌಂಡ್ ಇದೆ ಫ್ರೆಂಡ್ಸ್. ಓಕೆ, ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್. ನಾನು ಸ್ವಲ್ಪ ಎಡಿಟ್ ಮಾಡೋದಾಗು, ಭಾಳ ಬ್ಯುಸಿ ಇದ್ದೀನಿ. ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ ಗೈಸ್. ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.